ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಎರಡನೇ ಬಾರಿಗೆ ಜೈಲಿಗೆ ಹೋಗಿ 100 ದಿನಗಳು ಕಂಪ್ಲೀಟ್ ಆಗಿದೆ. ಜೈಲಿನಲ್ಲಿ ಪ್ರತಿದಿನವೂ ಕೂಡ ಆತಂಕದಲ್ಲೇ ಜೀವನವನ್ನ ಮಾಡುವಂತ ಪರಿಸ್ಥಿತಿ. ದರ್ಶನ್ಗೆ ಈ ಮುಂಚೆ ಜೈಲಿಗೆ ಹೋಗೋಕ್ಕೂ ಮುಂಚೆ 100 ಡೇಸ್ ಅಂದ್ರೆ ಫಿಲಮ್ದು ಬ್ಲಾಕ್ ಬಸ್ಟರು, ರನ್ನಿಂಗ್ ಸಕ್ಸಸ್ಫುಲಿ ಸಖದಾಗಿ ಓಡ್ತಾ ಇದೆ ಮೂವಿ ಅಂತೆಲ್ಲ ಆ 100 ಡೇಸ್ ಅನ್ನ ನೆನೆಸ್ಕೊಳ್ತಾ ಇದ್ರು. ಈಗ ಹಂಗಲ್ಲ, ಕರಾಳ ದಿನಗಳು ಇದು. ಅವರ ಜೀವನದ ಕರಾಳ ದಿನಗಳು. ಆಗಸ್ಟ್ 14ರಂದು ನಟ ದರ್ಶನ್ ಬೇಲ್ ರದ್ದಾಗಿತ್ತು. ಅಂದೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ದರ್ಶನ್. ಜೈಲಿನಲ್ಲಿ ಪ್ರತಿ ಸೌಲಭ್ಯಕ್ಕೂ ಕೂಡ ಕಾನೂನು ಹೋರಾಟ ಮಾಡುವಂತ ಪರಿಸ್ಥಿತಿ ಇದೆ. ಜೈಲಿನ ಮ್ಯಾನ್ಯುಯಲ್ ರೀತಿ ಮಾತ್ರ ಸೌಲಭ್ಯವನ್ನ ಕೊಡಲಾಗ್ತಾ ಇದೆ. ಹಾಸಿಗೆ ದಿಂಬಿಗಾಗಿ ದರ್ಶನ್ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೊರೆವ ಚಳಿ, ಬೆನ್ನು ನೋವು, ಫಂಗಸ್ ಅಂತ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ. ಜೈಲಿನಲ್ಲಿ ಸೌಲಭ್ಯ ಕೊಡ್ತಾ ಇಲ್ಲ, ವಿಷ ಕೊಟ್ಬಿಡಿ ಅಂತ ಕೇಳ್ಕೊಂಡ್ಬಿಟ್ಟಿದ್ರು ಒಮ್ಮೆ. ಒಂದೆಡೆ ಅನಾರೋಗ್ಯ, ಮತ್ತೊಂದ್ ಕಡೆ ಭವಿಷ್ಯದ ಚಿಂತೆ. ಶೀಘ್ರದಲ್ಲೇ ಕೇಸ್ನ ಟ್ರಯಲ್ ದಿನಾಂಕ ಕೂಡ ನಿಗದಿ ಆಗುವಂತ ಸಾಧ್ಯತೆ ಇದೆ. ದರ್ಶನ್ ಎರಡನೇ ಬಾರಿಗೆ ಜೈಲಿಗೆ ಹೋಗಿ 100 ದಿನಗಳು ಕಳೆದಿರುವಂಥದ್ದು ಇವತ್ತಿಗೆ. ಸೊ ಮುಂದೆ ಏನಾಗುತ್ತೆ, ಟ್ರಯಲ್ ಶುರುವಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಪ್ರಕಟ ಆಗುತ್ತೆ, ಇದರಲ್ಲೇ ದಿನ ದೂಡುವಂತಾಗಿದೆ. ಎಷ್ಟು ಬೇಗ ಹೊರಗೆ ಬರ್ತೀನಪ್ಪ ಅನ್ನುವಂಥದ್ದನ್ನ ನೆನೆಸಿಕೊಂಡಂತ ಸಂದರ್ಭದಲ್ಲೆಲ್ಲ ಆ ಕರಾಳ ದಿನಗಳು ಇನ್ನಷ್ಟು ಚುಚ್ಚುವಂತೆ ಮಾಡ್ತಾರೆ, ಮತ್ತಷ್ಟು ನೋವನ್ನ ಕೊಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಮ್ಮೆ ಹೋಗಿದ್ರು, ಅದಾದ್ಮೇಲೆ ಜಾಮೀನು ಸಿಕ್ಕಿತ್ತು, ಅದು ಜಾಮೀನು ರದ್ದಾಗಿ ಆಗಸ್ಟ್ 14ನೇ ತಾರೀಕು ಮತ್ತೆ ಜೈಲು ಪಾಲಾಗಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, 100 ಡೇಸು ಇದು ಮೂವಿ ಅಲ್ಲ, ಬ್ಲಾಕ್ ಬಸ್ಟರು ಅಥವಾ ಯಶಸ್ಸಿನ ಪಯಣ ಅಂತ ಹೇಳೋದಕ್ಕೆ ಇದು ಕರಾಳ ದಿನಗಳು ದರ್ಶನ್ ಜೀವನದ ಚಾಪ್ಟರ್ಗಳಲ್ಲಿ. ಸೊ ಈ 100 ಡೇಸ್ ಬಗ್ಗೆ ನೋಡೋದಾದ್ರೆ ಹೇಗೆಲ್ಲ ಇತ್ತು, ಕಾನೂನು ಹೋರಾಟವನ್ನ ಮಾಡಿದ್ರು, ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಯಾವಾಗ ಉತ್ತರ ಸಿಗುತ್ತೆ ಅನ್ನುವಂಥ ಚಿಂತೆಯಲ್ಲಿ ಹೇಗೆ ಮುಳುಗಿದ್ದಾರೆ ಅಂತ. ಖಂಡಿತವಾಗ್ಲೂ ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಎರಡನೇ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಇವತ್ತಿಗೆ 105 ದಿನಗಳು ಕಳೆದಿರುವಂಥದ್ದು. ಅದರಲ್ಲೂ ಕೂಡ ಈ 105 ದಿನಗಳಂತೂ ಕಂಪ್ಲೀಟ್ ಆಗಿ ನರಕವನ್ನ ನಟ ದರ್ಶನ್ ನೋಡಿದ್ದಾರೆ. ಯಾಕಂದ್ರೆ ಇಲ್ಲಿ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಅಂಡರ್ ಟ್ರಯಲ್ ಪ್ರಿಸನರ್ಗೆ ಏನೆಲ್ಲ ಕೊಡಬೇಕು ಅದನ್ನು ಮಾತ್ರ ನಾವು ಕೊಡ್ತೇವೆ ಹೊರತು ಆತ ಬೇಡಿಕೆ ಇಟ್ಟಂತೆ ಯಾವುದೂ ಕೂಡ ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೂ ಕೂಡ ಅಷ್ಟೇ ಜೈಲಿನ ಅಥಾರಿಟಿ ಹೇಳಿತ್ತು. ಅದರಂತೆ ಪದೇ ಪದೇ ಅಪ್ಲಿಕೇಶನ್ಗಳು ಹಾಕುವಂಥದ್ದು, ಬೆಡ್ಶೀಟ್ ನನಗೆ ಕೊಡಿ ಅನ್ನುವಂಥದ್ದು, ದಿಂಬು ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಪಿಟಿಷನ್ಗಳನ್ನು ಹಾಕೊಂಡಿದ್ರು. ಇದು ಯಾವುದಕ್ಕೂ ಕೂಡ ಅಷ್ಟೇ ಕೋರ್ಟ್ ಕೂಡ ಅಷ್ಟೇ ಕೊಡೋಕೆ ಬರೋದಿಲ್ಲ. ಯಾಕಂದ್ರೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನಿದೆ ಅದನ್ನೇ ಕೊಡ್ತೀವಿ ಅಂತಲೂ ಕೂಡ ಈಗಾಗಲೇ ಹೇಳಿದ್ರು. ಅದರಂತೆ ಮೊನ್ನೆ ಮಾತ್ರ ಒಂದು ಬೆಡ್ಶೀಟ್ ಕೊಡೋದಕ್ಕೆ ಈಗಾಗಲೇ ಕೋರ್ಟ್ ಸೂಚನೆಯನ್ನು ಕೊಟ್ಟಿದ್ದು. ಅದರಂತೆ ಒಂದು ಬೆಡ್ಶೀಟನ್ನು ಮಾತ್ರ ಪಡ್ಕೊಳ್ಳೋದಕ್ಕಲ್ಲಿ ಎಲ್ಲೋ ಒಂದು ರೀತಿ ನಟ ದರ್ಶನ್ 105 ದಿನಗಳ ಪ್ರಯತ್ನದ ಬಳಿಕ ಅದು ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ಕೂಡ ಅಷ್ಟೇ, ಈ ಒಂದು 100 ದಿನಗಳ ಅವಧಿಯಲ್ಲಿ ಯಾವ ರೀತಿಯಾಗಿ ದರ್ಶನ್ ಒದ್ದಾಡಿದ್ರು ಅಂತಂದ್ರೆ ಫಂಗಸ್ ಆಗಿದೆ ನನಗೆ ಅನ್ನುವಂಥದ್ದನ್ನ ಹೇಳ್ಕೊಂಡ್ರು. ಇದಾದಂತ ಬಳಿಕ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ನನಗೆ ವಿಷ ಕೊಟ್ಬಿಡಿ, ನಾನು ಸತ್ತೋಗ್ತೀನಿ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಅಷ್ಟೇ ಹಾಡಿದ್ರು. ಅಂದ್ರೆ ಆ ರೀತಿಯಾಗಿ ನನ್ಗೆ ಇರೋದಕ್ಕಾಗ್ತಾ ಇಲ್ಲ, ಬಿಸಿಲು ನೋಡೋಕ್ಕಾಗ್ತಾ ಇಲ್ಲ, ನನ್ಗೆ ಓಡಾಡೋಕ್ಕಾಗ್ತಾ ಇಲ್ಲ, ವಾಕ್ ಮಾಡೋಕ್ಕೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಕೂಡ ಇಲ್ಲ, ಇಲ್ಲಿ ನನ್ನನ್ನು ಹೊರಗಡೆ ಬಿಡ್ತಿಲ್ಲ, ಒಂದು ರೀತಿ ನನ್ನನ್ನು ಬಂಧನ ಮಾಡಿದಂತೆ ಆಗ್ತಾ ಇರುವಂಥದ್ದು, ನನ್ನ ಸ್ವತಂತ್ರನೇ ಇಲ್ವಾ ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಒಂದಷ್ಟು ಮನವಿಯನ್ನು ಕೂಡ ಕೋರ್ಟ್ಗೆ ಮಾಡ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲೂ ಕೂಡ ಅಷ್ಟೇ ಜೈಲಿನ ಅಥಾರಿಟಿಯವರಿಗೆ ಕೋರ್ಟ್ ಡೈರೆಕ್ಷನ್ ಮಾಡಿದ್ದೊಂದೇ, ಮ್ಯಾನ್ಯುಯಲ್ನಲ್ಲಿ ಏನಿದೆ ಜೈಲಿನ ಅಥಾರಿಟಿಯವರು ಏನೆಲ್ಲ ಕೊಡಬೇಕು ಅಂತ ಅದನ್ನು ದಯವಿಟ್ಟು ಕೊಡಿ ಅಂತ ಹೇಳಿದ್ರು. ಸದ್ಯಕ್ಕೆ 105 ದಿನಗಳ ನರಕವನ್ನ ನಟ ದರ್ಶನ್ ಇನ್ನೂ ಕೂಡ ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮತ್ತೊಂದು ಕಡೆ ನೇನೆ ಟ್ರಯಲ್ ಕೂಡ ಆರಂಭ ಆಗ್ತಾ ಇದೆ. ಟ್ರಯಲ್ನ ಡೇಟ್ ಕೂಡ ಈಗಾಗಲೇ ನಿಗದಿ ಆಗಿರುವಂತಹ ಬೆನ್ನಲ್ಲೇ ಬಹುತೇಕ ಇನ್ನು 1 ವಾರದಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ ಆದಂತಹ ಬಳಿಕ ಸಾಕ್ಷಿಗಳನ್ನು ಕೂಡ ಅಷ್ಟೇ ಕೋರ್ಟ್ಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರು ಒಂದು ನಿರ್ಧಾರವನ್ನ ಮಾಡಿರುವಂತದ್ದು ಏನು ಅಂತಂದ್ರೆ, ಟ್ರಯಲ್ ಆರಂಭ ಆದಂತಹ ಬಳಿಕ ಆಲ್ಮೋಸ್ಟ್ 6 ರಿಂದ 8 ತಿಂಗಳ ಒಳಗಾಗಿ ಕಂಪ್ಲೀಟ್ ಆಗಿ ಈ ಒಂದು ಟ್ರಯಲ್ ನ ಮುಕ್ತಾಯ ಮಾಡಬೇಕು. ಮುಕ್ತಾಯ ಮಾಡಿಕೊಂಡು ಕನ್ವಿಕ್ಷನ್ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೂಡ ಅಷ್ಟೇ ನಟ ದರ್ಶನ್ ಈಗಾಗಲೇ ಅಡ್ವೊಕೇಟ್ನು ಕೂಡ ಬದಲು ಮಾಡ್ತೀನಿ ಅಂತಾನು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಇಷ್ಟು ದಿನನೂ ಕೂಡ ಅಷ್ಟೇ ಸುನಿಲ್ ಅಡ್ವೊಕೇಟ್ ದರ್ಶನ್ ಪರವಾಗಿ ವಕಾಲತ್ತುಗಳನ್ನು ವಹಿಸಿಕೊಂಡು ಬರ್ತಾ ಇದ್ರು. ಆದ್ರೆ ಮೊನ್ನೆ ಟ್ರಯಲ್ ಡೇಟ್ ನಿಗದಿಯಾದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಕೂಡ ಅಷ್ಟೇ ಅಡ್ವೊಕೇಟ್ ಬದಲು ಮಾಡ್ತೀನಿ ಅಂತ ಹೇಳಿದ್ರೆ CV ನಾಗೇಶ್ ಅನ್ನು ಕೂಡ ಈಗಾಗಲೇ ಅಪ್ರೋಚ್ ಮಾಡಿದ್ದು. CV ನಾಗೇಶ್ ಕೂಡ ಅಷ್ಟೇ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.